ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 57ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಯಹ ಸರ್ವತ್ರಾನಭಿಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇದು ಶ್ಲೋಕ. ಅನುವಾದ: ಯಾವ ಪುರುಷನು ಸರ್ವತ್ರ ಸ್ನೇಹರಹಿತನಾಗಿದ್ದು ಆಯಾಯ ಶುಭಾಶುಭ ವಸ್ತುಗಳನ್ನು ಪಡೆದುಕೊಂಡು ಪ್ರಸನ್ನನಾಗುವುದಿಲ್ಲವೋ ಮತ್ತು ದ್ವೇಷಿಸುವುದಿಲ್ಲವೋ ಅವನ ಬುದ್ಧಿಯು ಸ್ಥಿರವಾಗಿದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ಯಾವ ಮನುಷ್ಯ ಸರ್ವತ್ರ ಸ್ನೇಹರಹಿತನಾಗಿದ್ದು, ಅಂದ್ರೆ ಯಾವುದ್ರಲ್ಲೂ ಅಟ್ಯಾಚ್ಮೆಂಟ್ ಇರೋದಿಲ್ಲ, ಅವನಿಗೆ ಎಲ್ಲವನ್ನ ಅವನು ತ್ಯಾಗ ಮಾಡಿರ್ತಾನೆ. ಅಂದ್ರೆ ಏನು, ಹೊರಗಡೆಯಿಂದ ಅಲ್ಲ, ಒಳಗಡೆಯಿಂದ ತ್ಯಾಗ ಮಾಡೋದು. ಈಗ ಮನೆ ಮಠ ಬಿಟ್ಟೆಲ್ಲ ಹೊರಟೋಗ್ಬೇಕು ಅಂತಲ್ಲ, ಒಳಗಡೆಯಿಂದ ಅಟ್ಯಾಚ್ಮೆಂಟ್ ಅನ್ನ ಇಟ್ಕೊಂಡಿರೋದಿಲ್ಲ ಅವನು. ಆಮೇಲೆ ಆಯಾ ಶುಭಾಶುಭ ವಸ್ತುಗಳನ್ನ ಪಡ್ಕೊಂಡು, ಅಂದ್ರೆ ನನಗಿಷ್ಟ ಆಗಿರುವಂಥದ್ದು, ಇಷ್ಟ ಆಗದೆ ಇರುವಂಥದ್ದು, ಎಂಥ ವಸ್ತುಗಳನ್ನಾದರೂ ಆಗಿರ್ಬೋದು. ನನಗಿಷ್ಟ ಆಗುತ್ತಲ್ಲ, ತುಂಬ ಇಷ್ಟ ಆಗಿರುವಂಥದ್ದು, ಅದನ್ನು ಪಡ್ಕೊಂಡಾಗ ನನಗೆ ತುಂಬ ಸಂತೋಷ ಆಗುತ್ತಲ್ವ, ಆ ರೀತಿ ಅವನಿಗೆ ಸಂತೋಷ ಅನ್ನೋದಾಗೋದಿಲ್ಲ. ಮತ್ತು ಅದನ್ನು ದ್ವೇಷನೂ ಕೂಡ ಮಾಡೋದಿಲ್ಲ. ಈಗ ನನಗಿಷ್ಟ ಆಗದೆ ಇರೋದು ಬಂದಾಗ ನಾನು ದ್ವೇಷ ಮಾಡ್ತೀನಲ್ವ, ಆದರೆ ಅವರು ಆ ರೀತಿ ಮಾಡೋದಿಲ್ಲ. ಅವನ ಬುದ್ಧಿ ಸ್ಥಿರವಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಅರ್ಜುನ ಕೇಳಿದಂಥ ಪ್ರಶ್ನೆಗಳು, ಅವನು ಹೇಗೆ ಮಾತಾಡ್ತಾನೆ, ಹೇಗಿರ್ತಾನೆ, ಅವನು ಹೇಗೆ ನಡ್ಕೊಳ್ತಾನೆ ಅಂತೆಲ್ಲ ಕೇಳ್ತಾನಲ್ಲ ಸ್ಥಿರ ಬುದ್ಧಿ ಇರೋನು, ಅದನ್ನ ಇಲ್ಲಿ ಭಗವಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸರ್ವತ್ರ ಅನಭಿಸ್ನೇಹ, ಇದರ ಅರ್ಥ ಏನು ನೋಡಿ. ಇಲ್ಲಿ ಪ್ರಶ್ನೆಗಳನ್ನ ತುಂಬಾ ಚೆನ್ನಾಗಿ ಕೇಳಿ ಅದಕ್ಕೆ ಒಂದೊಂದಾಗಿ ಉತ್ತರವನ್ನ ಹೇಳ್ತಾರೆ. ಈಗ ನಮಗೆ ಸರ್ವತ್ರ ಅನಭಿಸ್ನೇಹ ಅಂದ್ರೆ ಅರ್ಥ ಏನು ಅಂತ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ಅದನ್ನ ಪ್ರಶ್ನೆ ಮಾಡಿದರೆ ಅದಕ್ಕೆ ಈಗ ಉತ್ತರ ಕೊಡ್ತಾನೆ ಭಗವಂತ. ನಮ್ ಕಲಿಯೋದು ಎಷ್ಟಿದೆ ನೋಡಿ ಇಲ್ಲಿ ಅಲ್ವಾ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ ಇದರಿಂದ ಏನಾಯ್ತು, ಸ್ಥಿರ ಬುದ್ಧಿ ಇರುವಂತಹ ಯೋಗಿಯಲ್ಲಿ ಅಭಿಸ್ನೇಹದ ಅಂದ್ರೆ ಅರ್ಥ ಏನು, ಮಮತಾಪೂರ್ವಕ ಆಗುವಂತ. ಈಗ ನನ್ನ ಸಂಸಾರ ಅಂತಂದ್ರೆ ನನಗೆ ಮಮತೆ ಇರುತ್ತೆ, ತುಂಬಾನೇ ಅಟ್ಯಾಚ್ಮೆಂಟ್ ಇರುತ್ತಲ್ವಾ. ಅಂದ್ರೆ ಆ ಮಮತೆಯಿಂದ ಆಗುವಂತಹ ಸಾಂಸಾರಿಕ ಆಸಕ್ತಿ ಇದೆಯಲ್ಲ, ಅದರ ಸರ್ವತ ಅಭಾವವನ್ನ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ನಾವೆಲ್ಲರೂ ಕೂಡ ಅಟ್ಯಾಚ್ಮೆಂಟ್ ಇಟ್ಕೊಂಡಿದೀವಿ ತುಂಬಾ, ಅದಕ್ಕೆ ನಮಗೆ ಈ ಆಧ್ಯಾತ್ಮಿಕ ಸಾಧನೆ ಅನ್ನೋದನ್ನ ಮಾಡೋಕ್ಕಾಗ್ತಾ ಇಲ್ಲ. ಈಗ ಅದನ್ನೆಲ್ಲ ಕಲಿಬೇಕಲ್ವ, ಅದಕ್ಕೆ ಭಗವಂತ ಸ್ವಯಂ ಅರ್ಜುನನ ಮುಖಾಂತರ ನಮಗೆಲ್ಲ ತಿಳಿಸ್ತಾ ಇದ್ದಾನೆ. ಈ ರೀತಿ ನೀವು ಮಾಡ್ಕೊಂಡು ಹೋಗಿ, ಆಗ ನೀವು ಕೂಡ ಸ್ಥಿರ ಬುದ್ಧಿಯವರಾಗ್ತೀರಾ. ಏನು ಮಾಡಬೇಕು ಅಂತೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸ್ಥಿರ ಬುದ್ಧಿಯವನಾಗಬೇಕು ಅಂತಂದರೆ ನಮ್ಗೆ ಏನೇನು ಇರಬೇಕು, ಸುಖ ದುಃಖ ಏನೇ ಬಂದರೂ ಸಮವಾಗಿ ತಗೋಬೇಕು ನಾವು. ಕಷ್ಟ ಇದು ಕೇಳೋದಕ್ಕೆ ಈಸಿಯಾಗಿದೆ, ಆದರೆ ಕಷ್ಟ ಆದರೆ ಅಸಾಧ್ಯ ಅಂತೂ ಅಲ್ಲ ಅಲ್ವಾ. ನಮ್ಮ ಥರನೇ ಇರುವಂಥ ಮನುಷ್ಯರು, ಯೋಗಿಗಳಾಗಿರ್ಬೋದು, ಮಹರ್ಷಿಗಳಾಗಿರ್ಬೋದು, ಒಬ್ಬ ಸದ್ಗುರುಗಳೇ ಆಗಿರ್ಬೋದು, ಅವರು ನಮ್ಮ ಥರನೇ ಮನುಷ್ಯರು. ಅವರು ಸಾಧನೆ ಮಾಡಿ ಅದನ್ನು ಪಡ್ಕೊಂಡಿದ್ದಾರೆ ಅಂತಂದಮೇಲೆ ನಾವು ಕೂಡ ಮಾಡಿದ್ರೆ ಆಗುತ್ತಲ್ವಾ. ನಮ್ಮ ಪ್ರಯತ್ನವನ್ನು ನಾವು ಮಾಡೋಣ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಆಗಲೇ ನಮಗದು ತಲೆಗೋಗುತ್ತೆ. ಅಲ್ಲಿಗೆ ಹೋದಾಗ ಅದು ಹೃದಯಕ್ಕೆ ಇಳಿದಾಗ ನಾವು ಅದನ್ನು ಕಾರ್ಯರೂಪಕ್ಕೆ ತಂದೇ ತರ್ತೀವಿ ಅಲ್ವಾ. ಸ್ವಲ್ಪ ನಾವು ಒಂದೊಂದೇ ಭಗವದ್ಗೀತೆಯಲ್ಲಿ ನಾವು ಏನೇನು ಕಲಿತಾ ಇದೀವೋ ಒಂದೊಂದೇ ಪಾಯಿಂಟ್ನ ನಮ್ಮ ಜೀವನದಲ್ಲಿ ಸ್ವಲ್ಪ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಈಗ ಆಸಕ್ತಿ ರಹಿತನಾಗಿರಬೇಕು ಅಂತ ಹೇಳಿದ್ರು, ಆಸಕ್ತಿ ನಮಗೆ ತುಂಬ ಇದೆ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಬರೋಣ ಆಯಿತಾ. ಆಮೇಲೆ ಈಗ ನಾವು ತಿನ್ನೋದ್ರಲ್ಲಾಗಿರ್ಬೋದು, ನಾವು ಉಡೋವಂಥ ಬಟ್ಟೆಗಳಲ್ಲಾಗಿರ್ಬೋದು, ನಾವು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಅಥವಾ ಬೇರೆಯವ್ರ ಹತ್ರ ಮಾತಾಡೋದು, ಎಲ್ಲದರಲ್ಲೂ ನಮಗೆ ಜಾಸ್ತಿ ಆಸಕ್ತಿ ಇದೆ. ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಈಗ ಹೇಗೆ ನಮಗೆ ಐಹಿಕದಲ್ಲಿ ಹೆಚ್ಚು ಆಸಕ್ತಿ ಇದೆ ಅಲ್ವಾ, ಈಗೇನೋ ಗುರುಗಳ ಮತ್ತು ಗೋವಿಂದನ ಕೃಪೆಯಿಂದ ನಮಗೆ ಸ್ವಲ್ಪ ಆಧ್ಯಾತ್ಮಿಕದ ಕಡೆಗೆ ನಮಗೆ ಒಲವು ಸ್ವಲ್ಪ ಮಟ್ಟಿಗೆ ಬಂದಿದೆ. ಅಂದರೆ ನಾನು ಕೂಡ ಕೇಳಬೇಕು, ನಾನು ಕೂಡ ಇದರಲ್ಲಿ ತೊಡಗಬೇಕು ಅಂತ ನಮ್ಮ ಮನ್ಸಿಗೆ ಬಂದಿದೆ. ಅದಕ್ಕೆ ತಾನೇ ಭಗವದ್ಗೀತೆಯನ್ನು ನಾವು ಕೇಳ್ತಾ ಇರೋದು. ಸೊ ಈಗೇನು ಮಾಡೋಣ, ನಾವು ಸ್ವಲ್ಪವಾಗಿ ಯಾವುದಾಗುತ್ತೋ, ಕೋಪ ಬಂತ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ನಾನು ಯಾಕೆ ಕೋಪ ಮಾಡ್ಕೋಬೇಕು ಅವ್ರ ಮೇಲೆ,
ಅವರು ಅವರು ಇಚ್ಛೆ ಪ್ರಕಾರ ಏನೋ ಒಂದು ನಡ್ಕೊಳ್ತಾ ಇದ್ದಾರೆ ಅಂತನ್ಬಿಟ್ಟು ಆ ರೀತಿ ನಮ್ಮ ಕೋಪ ಎಲ್ಲಿ ಅವಶ್ಯಕತೆ ಇರೋದಿಲ್ವೋ ಅಲ್ಲಿ ಕೋಪ ಮಾಡ್ಕೊಳ್ಳೋದನ್ನ ಸ್ವಲ್ಪ ನಾವು ಕಂಟ್ರೋಲ್ ಮಾಡೋದನ್ನ ಕಲಿಬೇಕು. ಆಮೇಲೆ ಮಾತಾಡೋದು ಅಷ್ಟೇ, ಹೆಚ್ಚು ಮಾತಾಡೋದು ಬೇಕಾಗಿರಲ್ಲ. ಸುಮ್ಮನೆ ಮಾತಾಡಿದ್ರೆ ಏನಾಗುತ್ತೆ, ನಮ್ಮ ಎನರ್ಜಿ ತುಂಬ ಖರ್ಚಾಗುತ್ತೆ. ಸೊ ಅಲ್ಲಿ ಎಲ್ಲಿ ನಮಗೆ ಮಾತಾಡಬೇಕು ಅಂತ ಇದೆಯೋ ಅಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಮಾತಾಡೋದು. ಈ ರೀತಿ ನಮ್ಮನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಬಂದಾಗ ಆ ಎನರ್ಜಿಯನ್ನೆಲ್ಲ ನಾವು ಆಧ್ಯಾತ್ಮಿಕತೆಗೆ ಯೂಸ್ ಮಾಡ್ಬೋದು. ಅವಾಗ ನಮ್ಮಲ್ಲಿ ತುಂಬ ಎನರ್ಜಿ ಇರುತ್ತೆ ಅವಾಗ ಆಧ್ಯಾತ್ಮಿಕತೆಯಲ್ಲಿ ತೊಡಗೋದಕ್ಕೆ, ಆಯಿತಾ. ಅವಾಗ ನಾವು ಸಾಧನೆಯನ್ನು ಇನ್ನೂ ಹೆಚ್ಚಾಗಿ ಮಾಡ್ಬೋದು. ಇವತ್ತಿನಿಂದ ಇನ್ನೂ ಸ್ವಲ್ಪ ಇದರ ಕಡೆ ಗಮನ ಜಾಸ್ತಿ ಹರಿಸೋಣ. ಯಾಕೆಂದರೆ ನಮಗೆ ಆಧ್ಯಾತ್ಮಿಕತೆಯಲ್ಲಿ ಬೇಕಾದಷ್ಟಿರುತ್ತೆ ಮಾಡೋದು. ಆದರೆ ನಾವೇನು ಮಾಡ್ತೀವಿ, ನಮ್ಮ ಮನಸ್ಸನ್ನು ಬೇರೆ ಕಡೆ ಹರಿಬಿಟ್ಟಿರ್ತೀವಿ. ಅದಕ್ಕೇನಾಗುತ್ತೆ, ಅಲ್ಲಿ ಎಷ್ಟೋ ವಿಚಾರಗಳಲ್ಲಿ ನಮ್ಮ ಒಂದು ಶಕ್ತಿ ವ್ಯಯ ಆಗುತ್ತೆ ಅಲ್ವಾ. ಅದನ್ನೆಲ್ಲ ಆಧ್ಯಾತ್ಮಿಕದಲ್ಲಿ ಯೋಚನೆಗೆ ನಮ್ಮ ಮನಸ್ಸನ್ನು ತೊಡಗಿಸೋಣ. ಅದು ಭಗವಂತನ ಒಂದು ವಿಷಯಗಳಲ್ಲೇ ಅದು ಮುಳುಗಿರಬೇಕು. ಆ ರೀತಿ ಮಾಡಿದಾಗ, ಅದಕ್ಕೆ ನಾವು ಖರ್ಚು ಮಾಡಿದಾಗ ಅದರಿಂದ ನಮಗೇನೋ ಒಂದು ಭಗವಂತನ ಕಡೆ ಹೋಗೋದಕ್ಕೆ ಒಂದು ಹೆಜ್ಜೆ ನಾವು ಮುಂದೆ ಹೋದಂಗಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ನಾವು ಖರ್ಚು ಮಾಡಿನೂ ವೇಸ್ಟ್ ಆಗುತ್ತೆ ಅಲ್ವಾ. ಈ ರೀತಿ ನಾವು ಬುದ್ಧಿಯನ್ನು ಉಪಯೋಗಿಸ್ಬೇಕು. ಈಗ ನಾವು ಇವತ್ತಿನಿಂದ ಆ ರೀತಿ ಒಂದು ಟ್ರೈ ಮಾಡಿ ನೋಡೋಣ. ಇಲ್ಲಿ ಏನೇನು ಕಲಿತಾ ಇದೀವೋ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನೊಂದು ಸ್ವಲ್ಪ, ನಮ್ಮಲ್ಲಿ ಇದೆ ಎಲ್ಲ ಗುಣಗಳು ಇದೆ, ನಮ್ಮಲ್ಲಿ ಎಲ್ಲ ಗುಣಗಳಿದೆ ಅಂತಂದ್ಬಿಟ್ಟು ಒಳ್ಳೆ ಗುಣಗಳನ್ನು ಕಡಿಮೆ ಮಾಡ್ಕೋಬಾರ್ದು. ಕೆಟ್ಟ ಗುಣಗಳನ್ನು ಕಡಿಮೆ ಮಾಡ್ತಾ ಮಾಡ್ತಾ ಒಳ್ಳೆಯ ಗುಣಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಬರೋಣ. ಯಾಕಂದರೆ ಇದನ್ನು ಕಡಿಮೆ ಮಾಡಿದಾಗ ಅದನ್ನು, ಆ ಶಕ್ತಿಯನ್ನು ಬೇರೆ ಕಡೆ ಹಾಕಬೇಕಲ್ವ, ನಾವು ಒಳ್ಳೆಯದಕ್ಕೆ ಹಾಕೋಣ ಅಲ್ವಾ. ಸುಮ್ಮನೆ ಅಂತೂ ಇರೋದಕ್ಕಾಗಲ್ಲ. ಆ ಶಕ್ತಿಯನ್ನು ನಾವು ಎಲ್ಲಾದರೂ ಒಂದು ಖರ್ಚು ಮಾಡಲೇಬೇಕು. ಸೊ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಆ ಒಂದು ಶಕ್ತಿಯನ್ನು ನಾವು ಯೂಸ್ ಮಾಡೋಣ. ಆವಾಗ ಏನಾಯಿತು, ನಾವು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ನಮಗೆ ನಾವೇ ಸಹಾಯ ಮಾಡ್ಕೊಳಂಗೆ ಆಗುತ್ತಲ್ವಾ. ಸೊ ನಾನು ಇವತ್ತಿಂದ ಅದನ್ನು ಟ್ರೈ ಮಾಡ್ತೀನಿ, ನೀವು ಕೂಡ ಎಲ್ಲರೂ ಟ್ರೈ ಮಾಡಿ. ಈಗ ನಮಗೆ ಗೊತ್ತಾಯಿತು ಏನು ಅಂತಂದರೆ, ಮಮತೆಯಿಂದ ಆಗುವಂತಹ ಸಾಂಸಾರಿಕ ಆಸಕ್ತಿಯ ಸರ್ವತಾ ಅಭಾವವನ್ನು ತೋರಿಸೋದಕ್ಕೋಸ್ಕರ, ಅಂದರೆ ಯಾರು ಸ್ಥಿರಬುದ್ಧಿಯ ಯೋಗಿ ಆಗಿರ್ತಾನೋ ಅವನು ಎಲ್ಲ ರೀತಿಯ ಅಟ್ಯಾಚ್ಮೆಂಟಿಂದ ಅವನು ದೂರ ಇರ್ತಾನೆ. ಅಂದರೆ ಇದು ಹೊರಗಡೆಯಿಂದ ಅಲ್ಲ, ಒಳಗಡೆಯಿಂದ ನಾವು ಇರಬೇಕು. ಈಗ ನಾವು ಕೂಡ ಮನೆಯಲ್ಲೇ ಇದ್ದೀವಿ, ನಾವು ನಮ್ಮ ಸಂಸಾರದಲ್ಲಿ ಇದ್ದೀವಿ, ಆದರೆ ಹೊರಗಡೆಯಿಂದ ನಾವು ನೋಡೋದಕ್ಕೆಲ್ಲ ಮಾಡ್ತಿರ್ತೀವಿ, ಆದರೆ ಒಳಗಡೆಯಿಂದ ನಾವು ಅಟ್ಯಾಚ್ಮೆಂಟನ್ನು ಇಟ್ಕೊಂಡಿರಬಾರ್ದು. ನನ್ನ ಕರ್ತವ್ಯಗಳೇನಿದೆಯೋ ಅದನ್ನು ಬಿಡಬಾರ್ದು. ಕೃಷ್ಣ ಯಾವತ್ತೂ ನಿನ್ನ ಕೆಲಸ ಬಿಡು ಅಂತ ಹೇಳಿಲ್ಲ, ಆಯಿತಾ. ನಮ್ಮ ಕೆಲಸ, ಕಾರ್ಯ, ಜವಾಬ್ದಾರಿಗಳು ಎಲ್ಲವನ್ನ ನಿರ್ವಹಣೆ ಮಾಡಿಕೊಂಡು ಒಳಗಡೆಯಿಂದ ನಾವು ಆಸಕ್ತಿ ರಹಿತರಾಗಿರಬೇಕು ಅನ್ನೋದನ್ನು ಹೇಳೋದಕ್ಕೋಸ್ಕರ ಈ ಒಂದು ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಯಾವ ರೀತಿ ಸಾಂಸಾರಿಕದಲ್ಲಿರುವಂಥ ಮನುಷ್ಯ ತನ್ನ ಹೆಂಡತಿ, ಮಕ್ಕಳು, ತನ್ನ ಅಣ್ಣ ತಮ್ಮಂದರು, ಮಿತ್ರರು ಮತ್ತು ಕುಟುಂಬದವರು ಇರ್ತಾರಲ್ಲ, ಅವರಲ್ಲಿ ಮಮತೆ ಮತ್ತು ಆಸಕ್ತಿಯನ್ನು ಇಟ್ಕೊಂಡಿರ್ತಾನೋ, ಹಗಲು ರಾತ್ರಿ ಅವರಲ್ಲಿ ಮೋಹಿತನಾಗಿರ್ತಾನೋ, ಅವನು ಮಾತಾಡುವಂಥ ಪ್ರತಿಯೊಂದು ಮಾತಲ್ಲೂ ಕೂಡ ಆ ಮೋಹದಿಂದ ಕೂಡಿರುವಂತಹ ಆ ಸ್ನೇಹದ ಭಾವನೆ ಇರುತ್ತಲ್ಲ ಒಂದು, ಅದೆಲ್ಲ ವ್ಯಕ್ತವಾಗ್ತಾ ಇರುತ್ತೋ ಹಾಗೆ ಸ್ಥಿರ ಬುದ್ಧಿಯ ಯೋಗಿಯಲ್ಲಿ ಇರೋದಿಲ್ಲ. ಅವನ ಮಾತಲ್ಲೂ ಕೂಡ ಇರೋದಿಲ್ಲ ಅದು. ಅಂದರೆ ಒಳಗಡೆಯಿಂದ ಆಸಕ್ತಿ ರಹಿತನಾಗಿರ್ತಾನಲ್ಲ, ಹೊರಗಡೆ ಅವನ ಮಾತಲ್ಲೂ ಕೂಡ ನಮ್ಗೆ ಅದೇ ಕಾಣಿಸುತ್ತೆ. ಒಂದು ತಿಳ್ಕೊಂಬಿಡ್ಬೇಕು, ಮನಸ್ಸಲ್ಲಿ ಏನು ನಡೆಯುತ್ತೋ ಅದೇ ನಮ್ಮ ಮಾತಿನ ಮುಖಾಂತರ ಕೂಡ ಹೊರಬರುತ್ತೆ. ಸೊ ಅದಕ್ಕೆ ಇಲ್ಲಿ ಆ ಸ್ಥಿರ ಬುದ್ಧಿ ಇರೋನಿಗೆ ಯಾವುದೇ ಪ್ರಾಣಿಯಲ್ಲಿ ಮಮತೆ ಇರೋದಿಲ್ಲ, ಮತ್ತು ಆಸಕ್ತಿಯುಕ್ತವಾದಂತಹ ಪ್ರೀತಿ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಅವನು ಒಳಗಡೆನೇ ಇಲ್ಲ ಅಂತಂದಮೇಲೆ ಅವನ ವಾಣಿಯಲ್ಲೂ ಕೂಡ ಮಮತೆ ಮತ್ತು ಆಸಕ್ತಿ ಇದೆಲ್ಲವೂ ಕೂಡ ರಹಿತವಾಗಿರುತ್ತೆ. ಅಂದರೆ ಸರ್ವತಾ ರಹಿತ ಅಂತ ಹೇಳಿದ್ದಾರೆ. ಅಂದರೆ ಏನು, ಯಾವಾಗಲೂ ಇರೋದಿಲ್ಲ ಅವನಲ್ಲಿ, ಶುದ್ಧ ಪ್ರೇಮಮಯವಾಗಿರುತ್ತೆ. ಅಂದರೆ ಮಮತೆ ಬೇರೆ, ಶುದ್ಧವಾದಂತಹ ಪ್ರೀತಿ ಬೇರೆ. ಮಮತೆ ಅಂತಂದ್ರೆ ಒಂಥರ ಅಟ್ಯಾಚ್ಮೆಂಟ್, ಅದು ನನ್ನವರು, ನಂದು ಅನ್ನೋದು, ಆಯಿತಾ. ಪ್ರೀತಿ ಅನ್ನೋದು ಬೇರೆ, ಅದು ಎಲ್ಲ ಕಡೆ ಒಂದೇ ರೀತಿ ಪ್ರೀತಿ, ಅಂದರೆ ಶುದ್ಧವಾದಂಥ ಪ್ರೀತಿ ಅಂತ ಹೇಳ್ತೀವಲ್ವಾ, ಅದರಲ್ಲಿ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಪ್ರೀತಿ, ಬರೀ ಪ್ರೀತಿ ಇರುತ್ತೆ ಅದರಲ್ಲಿ. ಆಸಕ್ತಿನೇ
ಈ ಕಾಮ ಕ್ರೋಧ ಅನ್ನುವಂಥ ವಿಕಾರಗಳಿದೆಯಲ್ಲ, ಅದಕ್ಕೆಲ್ಲ ಮೂಲ ಯಾವುದು ಅಂತಂದರೆ ಆಸಕ್ತಿ. ನಾವು ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದ್ರಿಂದ ನಮಗೆ ದುಃಖ ಆಗೋದು, ಸುಖ ಸಿಗೋದು, ಇದೆಲ್ಲ ಆಗೋದು. ಅದಕ್ಕೋಸ್ಕರ ಆಸಕ್ತಿಯ ಅಭಾವದಿಂದ ಬೇರೆ ಎಲ್ಲ ವಿಕಾರಗಳ ಅಭಾವವನ್ನು ತಿಳಿಬೇಕು ಅನ್ನೋದು ಇದರ ಅರ್ಥ. ಆಸಕ್ತಿಯನ್ನು ಒಂದು ಬಿಟ್ಟುಬಿಟ್ರೆ ನಾವು ಇನ್ನೆಲ್ಲ ವಿಕಾರಗಳು ತಂತಾನಾಗೆ ಹೊರಟೋಗ್ಬಿಡುತ್ತೆ. ಬೇಕಾದರೆ ಇದನ್ನು ಟ್ರೈ ಮಾಡಿ ನೋಡ್ಬೋದು, ನಾವು ಮಾಡೋಣ. ಯಾಕಂದರೆ ನಾವು ಆಸಕ್ತಿಯನ್ನು ಬಿಟ್ಟಾಗ ಮಾತ್ರನೇ ಶೋಕ, ಅದರಿಂದ ಬರುವಂಥ ದುಃಖ, ನೋವು, ಬೇರೆ ರಾಗ ದ್ವೇಷಗಳು ಇವೆಲ್ಲವೂ ಕೂಡ ತಂತಾನಾಗೆ ಕಡಿಮೆ ಆಗಿಬಿಡುತ್ತೆ. ಆಸಕ್ತಿನೇ ಇಲ್ಲ ಅಂತಂದಮೇಲೆ ಇದ್ಯಾವುದು ನಮ್ಮನ್ನು ಆವರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳೋದಕ್ಕೋಸ್ಕರ ಇದನ್ನು ಯೂಸ್ ಮಾಡಿದರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.